ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 19/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಈ ಜ್ಞಾನವನ್ನು ನಾನು ಈಗ ನಿಮಗೆ ಕೊಡುತ್ತಿದ್ದೇನೆ. ಇದನ್ನು ಮತ್ತೆ ನಾನೇ ಬಂದು ನೀಡುತ್ತೇನೆ, ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಅಂತ್ಯದಲ್ಲಿ ನಿಮ್ಮದೇ ವಿಜಯವಾಗುತ್ತದೆ. ನೀವು ಕುಳಿತು ತಿಳಿಸಿಕೊಡುತ್ತೀರಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಎಂದು. ಜ್ಞಾನವನ್ನು ತಿರುಚಿ ಭಕ್ತಿಯಲ್ಲಿ ಏನನ್ನಾಗಿ ಮಾಡಿಟ್ಟಿದ್ದಾರೆ. ಜ್ಞಾನದ ಸಂಪೂರ್ಣ ದಾರವು ಗೊಂದಲಮಯವಾಗಿದೆ. ತಿಳಿಸಿಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಓಂ ನಮಃ ಶಿವಾಯ್. ಆತ್ಮಿಕ ಶಿವಬಾಬಾ ತಮ್ಮ ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಮೂರನೇ ನೇತ್ರವು ಇರುತ್ತದೆ ಎಂದು ನಿಮಗೆ ಗೊತ್ತಿದೆ. ಇಡೀ ಪ್ರಪಂಚದ ಎಲ್ಲ ಆತ್ಮರಿಗೂ ನಾನು ಆಸ್ತಿಯನ್ನು ನೀಡಲು ಬಂದಿದ್ದೇನೆ ಎಂದು ತಂದೆಗೆ ತಿಳಿದಿದೆ. ತಂದೆಯ ಹೃದಯದಲ್ಲಿ ಆಸ್ತಿಯೇ ಇರುತ್ತದೆ ಅಲ್ಲವೇ? ಲೌಕಿಕ ತಂದೆಯ ಹೃದಯದಲ್ಲಿಯೂ ಆಸ್ತಿಯ ನೆನಪೇ ಇರುತ್ತದೆ. ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ. ಮಗು ಇಲ್ಲದಿದ್ದರೆ ಯಾರಿಗೆ ಆಸ್ತಿ ನೀಡಲಿ ಎಂದು ಗೊಂದಲಕ್ಕೀಡಾಗುತ್ತಾರೆ. ನಂತರ ದತ್ತು ತೆಗೆದುಕೊಳ್ಳುತ್ತಾರೆ. ಇಲ್ಲಿ ತಂದೆ ಕುಳಿತಿದ್ದಾರೆ. ಇವರ ದೃಷ್ಟಿ ಇಡೀ ಪ್ರಪಂಚದ ಎಲ್ಲ ಆತ್ಮರ ಕಡೆಗೆ ಹೋಗುತ್ತದೆ. ಎಲ್ಲರಿಗೂ ನಾನು ಆಸ್ತಿ ಕೊಡಬೇಕು ಎಂದು ಅವರಿಗೆ ತಿಳಿದಿದೆ. ಇಲ್ಲಿ ಕುಳಿತಿದ್ದರೂ ಸಹ ದೃಷ್ಟಿ ಇಡೀ ವಿಶ್ವದ ಮೇಲೆ ಮತ್ತು ಇಡೀ ವಿಶ್ವದ ಮನುಷ್ಯ ಮಾತ್ರರ ಮೇಲಿದೆ. ಏಕೆಂದರೆ ಇಡೀ ವಿಶ್ವವನ್ನೇ ಉದ್ಧಾರ ಮಾಡಬೇಕಾಗಿದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಎಲ್ಲರನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯಲು ಬಾಬಾ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಎಲ್ಲರೂ ಉದ್ಧಾರವಾಗಲಿದ್ದಾರೆ. ಡ್ರಾಮಾದ ಯೋಜನೆಯಂತೆ ಕಲ್ಪಕಲ್ಪದಂತೆ ಉದ್ಧಾರವಾಗುತ್ತಾರೆ. ತಂದೆ ಎಲ್ಲಾ ಮಕ್ಕಳನ್ನು ನೆನಪು ಮಾಡುತ್ತಾರೆ. ದೃಷ್ಟಿ ಹೋಗುತ್ತದೆ ಅಲ್ಲವೇ? ಎಲ್ಲರೂ ಓದುವುದಿಲ್ಲ ಎಂದು ಸಹ ತಿಳಿದಿದೆ. ಡ್ರಾಮಾದ ಯೋಜನೆಯಂತೆ ಎಲ್ಲರೂ ವಾಪಸ್ ಹೋಗಬೇಕು. ಏಕೆಂದರೆ ನಾಟಕ ಪೂರ್ಣವಾಗುತ್ತಿದೆ. ಸ್ವಲ್ಪ ಮುಂದೆ ಹೋದರೆ ತಾವೇ ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ವಿನಾಶವಾಗುತ್ತಿದೆ. ಈಗ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಏಕೆಂದರೆ ಆತ್ಮವು ಚೈತನ್ಯವಾಗಿದೆ ಅಲ್ಲವೇ? ಆಗ ಬುದ್ಧಿಯಲ್ಲಿ ಬರುತ್ತದೆ, ತಂದೆ ಬಂದಿದ್ದಾರೆ. ಪ್ಯಾರಡೈಸ್ ಸ್ಥಾಪನೆಯಾಗುತ್ತದೆ ಮತ್ತು ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಎಲ್ಲ ಮನುಷ್ಯ ಮಾತ್ರರು ಶಾಂತಿಧಾಮಕ್ಕೆ ಹೋಗುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲರಿಗೂ ಗತಿಯಾಗುತ್ತದೆ, ಆದರೆ ನಿಮಗೆ ಸದ್ಗತಿಯಾಗುತ್ತದೆ. ಈಗ ಬಾಬಾ ಬಂದಿದ್ದಾರೆ. ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ. ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಜೈ ಜೈಕಾರವಾಗುತ್ತದೆ. ಈಗಂತೂ ತುಂಬಾ ಹಾಹಾಕಾರ ನಡೆಯಬೇಕಿದೆ. ಎಲ್ಲೋ ಬರಗಾಲ ಬೀಳುತ್ತಿದೆ, ಎಲ್ಲೋ ಯುದ್ಧಗಳು ನಡೆಯುತ್ತಿವೆ. ಸಾವಿರಾರು ಲಕ್ಷಾಂತರ ಜನರು ಸಾಯುತ್ತಿದ್ದಾರೆ. ಈ ರೀತಿ ಸಾವು ಸಂಭವಿಸುತ್ತದೆ ಎಂದು ಮಕ್ಕಳಿಗೆ ತಿಳಿದಿದೆ. ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ. ಈಗ ನಾನು ಹೋಗುತ್ತೇನೆ, ನಂತರ ಇಡೀ ವಿಶ್ವದಲ್ಲಿ ಜೈ ಜೈಕಾರವಾಗುತ್ತದೆ ಎಂದು ತಂದೆಗೆ ತಿಳಿದಿದೆ. ನಾನು ಭಾರತಕ್ಕೆ ಬರುತ್ತೇನೆ. ವಿಶ್ವದಲ್ಲಿ ಭಾರತವು ಒಂದು ಹಳ್ಳಿಯಂತೆ ಇದೆ. ಬಾಬಾರವರಿಗೆ ಇದು ಹಳ್ಳಿಯಂತಿದೆ. ತುಂಬಾ ಕಡಿಮೆ ಮನುಷ್ಯರಿರುತ್ತಾರೆ. ಸತ್ಯಯುಗದಲ್ಲಿ ಇಡೀ ವಿಶ್ವವು ಒಂದು ಸಣ್ಣ ಹಳ್ಳಿಯಂತೆ ಇರುತ್ತದೆ. ಈಗ ಎಷ್ಟು ವೃದ್ಧಿಯಾಗಿದೆ. ತಂದೆಯ ಬುದ್ಧಿಯಲ್ಲಿ ಎಲ್ಲಾ ಮಾತುಗಳು ಇವೆ ಅಲ್ಲವೇ? ಈಗ ಈ ಶರೀರದ ಮೂಲಕ ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಕಲ್ಪಕಲ್ಪದಂತೆ ನಡೆಯುವ ಪುರುಷಾರ್ಥವೇ ನಿಮ್ಮದು ನಡೆಯುತ್ತಿದೆ. ಪ್ರತಿಯೊಂದು ಆತ್ಮದಲ್ಲಿ ಸಂಪೂರ್ಣ ಪಾತ್ರವು ಅಡಗಿದೆ. ತಂದೆಯೂ ಸಹ ಈ ಕಲ್ಪವೃಕ್ಷದ ಬೀಜರೂಪಿಯಾಗಿದ್ದಾರೆ. ಇದು ಸಾಕಾರಿ ವೃಕ್ಷವಾಗಿದೆ. ಮೇಲೆ ನಿರಾಕಾರಿ ವೃಕ್ಷವಿದೆ. ಈಗ ಈ ಡ್ರಾಮಾ ಹೇಗೆ ಮಾಡಲ್ಪಟ್ಟಿದೆ ಎಂದು ನಿಮಗೆ ಗೊತ್ತಿದೆ. ಇದು ಸಾಕಾರಿ ವೃಕ್ಷ, ಅದು ನಿರಾಕಾರಿ ವೃಕ್ಷ. ಈ ತಿಳುವಳಿಕೆ ಬೇರೆ ಯಾವ ಮನುಷ್ಯರಲ್ಲೂ ಇಲ್ಲ. ಇಡೀ ಪ್ರಪಂಚದ ಮನುಷ್ಯರು ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ತಿಳುವಳಿಕೆ ಇಲ್ಲದವರದ್ದೇ ರಾಜ್ಯವಾಗಿದೆ. ಆಗ ತಂದೆ ತಿಳಿಸುತ್ತಾರೆ, ಈ ತಿಳುವಳಿಕೆ ಇಲ್ಲದವರು ಮತ್ತು ತಿಳುವಳಿಕೆ ಉಳ್ಳವರ ನಡುವಿನ ವ್ಯತ್ಯಾಸವನ್ನು ನೋಡಿ. ತಿಳುವಳಿಕೆ ಉಳ್ಳವರು ಸ್ವರ್ಗದಲ್ಲಿ ರಾಜ್ಯಭಾರ ಮಾಡುತ್ತಾರೆ. ಅದನ್ನು ಸುಖ ಕಂಡ ಹೆವೆನ್, ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನಿಮ್ಮಲ್ಲಿ ಆಂತರಿಕವಾಗಿ ತುಂಬಾ ಖುಷಿ ಇರಬೇಕು. ಬಾಬಾ ಬಂದಿದ್ದಾರೆ ಎಂದು. ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡುತ್ತಾರೋ ಅದರಂತೆ ಈ ಹಳೆಯ ಪ್ರಪಂಚವು ಅವಶ್ಯವಾಗಿ ಬದಲಾಗುತ್ತದೆ. ತಂದೆಯಂತೂ ಓದಿಸುತ್ತಿದ್ದಾರೆ. ಎಷ್ಟಾಗುತ್ತದೋ ಅಷ್ಟು ಪುರುಷಾರ್ಥ ಮಾಡಿ.
ನಿಮ್ಮ ಈ ಶಾಲೆಯು ತುಂಬಾ ವೃದ್ಧಿಯಾಗುತ್ತಾ ಹೋಗುತ್ತದೆ. ತುಂಬಾ ಶಾಲೆಗಳಾಗುತ್ತವೆ. ಎಲ್ಲರ ಶಾಲೆಯು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಅಷ್ಟೊಂದು ಜನರು ಎಲ್ಲಿರುತ್ತಾರೆ? ಈಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಎಂದು ಮಕ್ಕಳಿಗೆ ನೆನಪಿದೆ ಎಂದು ತಂದೆ ತಿಳಿಸುತ್ತಾರೆ. ವಿದೇಶಕ್ಕೆ ಹೋದಾಗ 8-10 ವರ್ಷ ಅಲ್ಲೇ ಇರುತ್ತಾರೆ ಅಲ್ಲವೇ? ಇದು ಸಾಧಾರಣ ಮಾತಾಗಿದೆ. ನಂತರ ಭಾರತಕ್ಕೆ ಬರುತ್ತಾರೆ. ಭಾರತವು ಬಡವಾಗಿದೆ. ವಿದೇಶದವರಿಗೆ ಇಲ್ಲಿ ಸುಖ ಸಿಗಲು ಸಾಧ್ಯವಿಲ್ಲ. ಹಾಗೆಯೇ ಮಕ್ಕಳಾದ ನಿಮಗೂ ಇಲ್ಲಿ ಸುಖವಿಲ್ಲ. ನಾವು ತುಂಬಾ ಉನ್ನತವಾದ ಶಿಕ್ಷಣ ಓದುತ್ತಿದ್ದೇವೆ. ಇದರಿಂದ ನಾವು ಸ್ವರ್ಗದ ಮಾಲೀಕರು, ದೇವತೆಗಳಾಗುತ್ತೇವೆ ಎಂದು ನಿಮಗೆ ತಿಳಿದಿದೆ. ಅಲ್ಲಿ ಎಷ್ಟು ಅಪಾರ ಸುಖವಿರುತ್ತದೆ. ಆ ಸುಖವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಈ ಹಳ್ಳಿ ನೆನಪಿಗೆ ಬರಲು ಸಾಧ್ಯವಿಲ್ಲ. ಇದರಲ್ಲಿ ಅಪಾರ ದುಃಖವಿದೆ. ಈ ರಾವಣನ ರಾಜ್ಯದಲ್ಲಿ, ಪತಿತ ಪ್ರಪಂಚದಲ್ಲಿ ಅಪಾರ ದುಃಖವಿದೆ. ಇನ್ನು ಎಲ್ಲಿ ಅಪಾರ ಸುಖವಿರುತ್ತದೆ? ನಾವು ಯೋಗ ಬಲದಿಂದ ಅಪಾರ ಸುಖದ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದೇವೆ. ಇದು ರಾಜಯೋಗವಾಗಿದೆ ಅಲ್ಲವೇ? ನಾನು ನಿಮ್ಮನ್ನು ರಾಜರಿಗೂ ಮಹಾರಾಜರನ್ನಾಗಿ ಮಾಡುತ್ತೇನೆ ಎಂದು ತಂದೆಯೇ ಹೇಳುತ್ತಾರೆ. ಹಾಗಾದರೆ ಇಂತಹವರನ್ನಾಗಿ ಮಾಡುವ ಶಿಕ್ಷಕರನ್ನು ನೆನಪು ಮಾಡಬೇಕು ಅಲ್ಲವೇ? ಶಿಕ್ಷಕರು ಮತ್ತು ಓದಿಲ್ಲದೆ ಬ್ಯಾರಿಸ್ಟರ್ ಅಥವಾ ಇಂಜಿನಿಯರ್ ಆಗಲು ಸಾಧ್ಯವಿಲ್ಲ. ಅಂದ್ರೆ ಶಿಕ್ಷಣವಿಲ್ಲದೆ ವಕೀಲರು ಆಗೋದಿಲ್ಲ, ಇಂಜಿನಿಯರು ಆಗಲು ಸಾಧ್ಯವಿಲ್ಲ. ಇದು ಹೊಸ ಮಾತಾಗಿದೆ. ಆತ್ಮಗಳು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಿಸಬೇಕು. ಯಾರಿಂದ ಬಹಳ ಸಮಯದಿಂದ ದೂರವಾಗಿದ್ದೀರೋ, ಬಹಳ ಕಾಲ ಅಂದರೆ ಎಷ್ಟು, ಅದನ್ನೂ ಸಹ ತಂದೆಯೇ ತಿಳಿಸಿಕೊಡುತ್ತಾರೆ. ಮನುಷ್ಯರು ಲಕ್ಷಾಂತರ ವರ್ಷಗಳ ಆಯುಷು ಎಂದು ಹೇಳುತ್ತಾರೆ. ತಂದೆ ಹಾಗೆ ಹೇಳುವುದಿಲ್ಲ. ಪ್ರತಿ 5,000 ವರ್ಷಗಳ ನಂತರ ಮೊದಲು ಅಗಲಿದ್ದ ನೀವು ಮತ್ತೆ ಬಂದು ತಂದೆಯನ್ನು ಭೇಟಿಯಾಗುತ್ತೀರಿ. ನೀವೇ ಪುರುಷಾರ್ಥ ಮಾಡಬೇಕು. ಮಧುರಾತಿ ಮಧುರ ಮಕ್ಕಳಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ಜೀವಾತ್ಮ ಅಲ್ಲವೇ? ಆತ್ಮವು ಅವಿನಾಶಿಯಾಗಿದೆ, ಜೀವವು ವಿನಾಶಿಯಾಗಿದೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ. ಅದು ಎಂದಿಗೂ ಹಳೆಯದಾಗುವುದಿಲ್ಲ. ಇದು ವಿಸ್ಮಯ ಅಲ್ಲವೇ? ಓದಿಸುವವರು ಸಹ ವಂಡರ್ಫುಲ್ ಆಗಿದ್ದಾರೆ. ಯಾರಿಗೂ ನೆನಪಿಲ್ಲ, ಮರೆತು ಬಿಡುತ್ತಾರೆ. ಇಂದಿನ ಜನ್ಮದಲ್ಲಿ ಏನು ಓದಿದ್ದೀರಿ ಎಂದು ಯಾರಿಗಾದರೂ ನೆನಪಿದೆಯೇ? ಈ ಜನ್ಮದಲ್ಲಿ ನೀವು ಓದುತ್ತಿದ್ದೀರಿ. ಇದರ ಫಲಿತಾಂಶ ಹೊಸ ಪ್ರಪಂಚದಲ್ಲಿ ಸಿಕ್ಕೇ ಸಿಗುತ್ತದೆ. ಇದು ಕೇವಲ ಮಕ್ಕಳಾದ ನಿಮಗೆ ಮಾತ್ರ ತಿಳಿದಿದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ನೆನಪಿರಬೇಕು. ನಾವು ಹೊಸ ಪ್ರಪಂಚಕ್ಕೆ ಹೋಗುವವರಿದ್ದೇವೆ. ಇದು ನೆನಪಿದ್ದರೂ ಸಹ ನಿಮಗೆ ತಂದೆಯ ನೆನಪಿರುತ್ತದೆ. ನೆನಪಿಗಾಗಿ ಅನೇಕ ಉಪಾಯಗಳನ್ನು ತಿಳಿಸುತ್ತಾರೆ. ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುಗಳು ಹೌದು. 3 ರೂಪಗಳಲ್ಲಿ ತಂದೆಯನ್ನು ನೆನಪು ಮಾಡಿ. ನೆನಪು ಮಾಡಲು ಎಷ್ಟು ಯುಕ್ತಿಗಳನ್ನು ನೀಡಲಾಗುತ್ತದೆ, ಆದರೆ ಮಾಯೆಯು ಮರೆಸಿ ಬಿಡುತ್ತದೆ. ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಂದೆಯೇ ತಿಳಿಸಿದ್ದಾರೆ. ಇದನ್ನು ನೆನಪು ಮಾಡಿ. ನಾನು ನಿಮ್ಮ ತಂದೆ, ಶಿಕ್ಷಕ ಮತ್ತು ಸದ್ಗುರು ಆಗಿದ್ದೇನೆ. ಇಂತಹ ಮನುಷ್ಯರು ಯಾರೂ ಇರುವುದಿಲ್ಲ. ಆದರೂ ಏಕೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ? ನೆನಪಿಗಾಗಿ ಯುಕ್ತಿಗಳನ್ನು ತಿಳಿಸುತ್ತಾರೆ. ಜೊತೆಗೆ ಮಾಯೆಯು ತುಂಬಾ ಪ್ರಬಲವಾಗಿದೆ ಎಂದು ಹೇಳುತ್ತಾರೆ. ಪದೇ ಪದೇ ನಿಮ್ಮನ್ನು ಮರೆಸಿ ದೇಹಾಭಿಮಾನಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಎಷ್ಟಾಗುತ್ತದೋ ಅಷ್ಟು ನೆನಪು ಮಾಡುತ್ತೀರಿ. ಹೇಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ ನೆನಪಿನಲ್ಲಿರಿ. ದೇಹದ ಬದಲಾಗಿ ತಮ್ಮನ್ನು ದೇಹಿ ಎಂದು ತಿಳಿದುಕೊಳ್ಳಿ. ಇದೇ ಪರಿಶ್ರಮವಾಗಿದೆ. ಜ್ಞಾನವಂತೂ ತುಂಬಾ ಸಹಜವಾಗಿದೆ. ಎಲ್ಲಾ ಮಕ್ಕಳು ಹೇಳುತ್ತಾರೆ, ನೆನಪು ನಿಲ್ಲುವುದೇ ಇಲ್ಲ ಎಂದು. ನೀವು ತಂದೆಯನ್ನು ನೆನಪು ಮಾಡುತ್ತೀರಿ. ಮಾಯೆಯು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಇದರ ಮೇಲೆಯೇ ಈ ಆಟವು ಮಾಡಲ್ಪಟ್ಟಿದೆ. ನಮ್ಮ ಬುದ್ಧಿಯೋಗವು ತಂದೆಯ ಜೊತೆಗೆ ಮತ್ತು ಶಿಕ್ಷಣದ ವಿಷಯಗಳಲ್ಲಿ ಇರಬೇಕು ಎಂದು ನಿಮಗೂ ಗೊತ್ತಿದೆ. ಆದರೂ ತಂದೆಯನ್ನು ಮರೆತು ಬಿಡುತ್ತೀರಿ. ಬಾಬಾರವರು ತುಂಬಾ ಯುಕ್ತಿಗಳನ್ನು ತಿಳಿಸುತ್ತಾರೆ, ಮರೆಯಬಾರದು. ವಾಸ್ತವವಾಗಿ ಈ ಚಿತ್ರಗಳ ಅವಶ್ಯಕತೆಯೂ ಇಲ್ಲ. ಆದರೆ ಓದಿಸುವಾಗ ಮುಂದೆ ಏನಾದರೂ ಇರಬೇಕಲ್ಲವೇ? ಎಷ್ಟೊಂದು ಚಿತ್ರಗಳು ತಯಾರಾಗುತ್ತಿವೆ. ಪಾಂಡವ ಸರ್ಕಾರದ ಯೋಜನೆಯನ್ನು ನೋಡಿ ಹೇಗಿದೆ ಎಂದು.
ಕೌರವ ಸರ್ಕಾರದ ಯೋಜನೆಯೂ ಇದೆ. ಇದರಲ್ಲಿ ಇಂಗ್ಲೆಂಡ್, ವಿದೇಶ ಇತ್ಯಾದಿ ಏನೂ ಇಲ್ಲ. ಇದು ಕೇವಲ ಭಾರತದ ಮಾತಾಗಿದೆ. ಕೇವಲ ಭಾರತ ಮಾತ್ರ ಇತ್ತು ಎಂದು ನೀವು ತಿಳಿದುಕೊಂಡಿದ್ದೀರಿ. ತುಂಬಾ ಚಿಕ್ಕದಾಗಿತ್ತು. ಇಡೀ ಭಾರತವು ವಿಶ್ವದ ಮಾಲೀಕನಾಗಿತ್ತು. ಎಲ್ಲವೂ ಹೊಸದಾಗಿರುತ್ತದೆ. ಪ್ರಪಂಚವಂತೂ ಒಂದೇ ಆಗಿದೆ. ನಟರೂ ಸಹ ಅಂದ್ರೆ ಪಾತ್ರಧಾರಿಯೂ ಸಹ ಒಬ್ಬರೇ ಆಗಿದ್ದಾರೆ. ಚಕ್ರವು ಸುತ್ತುತ್ತಾ ಇರುತ್ತದೆ. ಇಷ್ಟು ಸೆಕೆಂಡುಗಳು, ಇಷ್ಟು ಗಂಟೆಗಳು, ಇಷ್ಟು ದಿನಗಳು, ಇಷ್ಟು ವರ್ಷಗಳು ಪೂರ್ಣಗೊಂಡವು ಎಂದು ನೀವು ಲೆಕ್ಕ ಹಾಕುತ್ತೀರಿ. ನಂತರ ಚಕ್ರವು ಸುತ್ತುತ್ತಲೇ ಇರುತ್ತದೆ. ಇಂದು ನಾಳೆ ಎನ್ನುತ್ತಲೇ ಬರುತ್ತಾರೆ. ನಾಳೆ ಪೂರ್ಣವಾಗುತ್ತದೆ ಮತ್ತು ನಾಳೆ ಎನ್ನುತ್ತಾರೆ. ಇಂದು ನಾಳೆ ಎನ್ನುತ್ತಾ 5,000 ವರ್ಷಗಳಾದವು. ಎಲ್ಲ ದೃಶ್ಯಗಳು, ಆಟಗಳು ನಡೆಯುತ್ತಾ ಬರುತ್ತವೆ. ಇದು ಎಷ್ಟು ದೊಡ್ಡ ಬೇಹದ್ದಿನ ವೃಕ್ಷವಾಗಿದೆ. ವೃಕ್ಷದ ಎಲೆಗಳನ್ನು ಎಣಿಸಲು ಸಾಧ್ಯವಿಲ್ಲ. ಇದು ವೃಕ್ಷವಾಗಿದೆ. ಇದರ ಅಡಿಪಾಯ ಇದಾಗಿದೆ. ನಂತರ 3 ಮುಖ್ಯ ಕೊಂಬೆಗಳು ಹೊರಬಂದಿವೆ: ಇಸ್ಲಾಂ, ಬೌದ್ಧಿ, ಕ್ರಿಶ್ಚಿಯನ್. ಉಳಿದಂತೆ ವೃಕ್ಷದ ಎಲೆಗಳಂತೂ ಎಷ್ಟೊಂದು ಇವೆ, ಯಾರಿಂದಲೂ ಅದನ್ನು ಎಣಿಸಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲಾ ಧರ್ಮಗಳ ವೃಕ್ಷಗಳು ವೃದ್ಧಿಯಾಗಿವೆ. ಇದು ಬೇಹದ್ದಿನ ದೊಡ್ಡ ವೃಕ್ಷವಾಗಿದೆ. ಈ ಎಲ್ಲಾ ಧರ್ಮಗಳು ಮತ್ತೆ ಇರುವುದಿಲ್ಲ. ಈಗ ಇಡೀ ವೃಕ್ಷವು ನಿಂತಿದೆ, ಆದರೆ ಅಡಿಪಾಯವಿಲ್ಲ. ಆಲದ ಮರದ ಉದಾಹರಣೆಯನ್ನು ಕೊಡಲಾಗುತ್ತದೆ. ಇದೊಂದೇ ವಂಡರ್ಫುಲ್ ವೃಕ್ಷವಾಗಿದೆ. ತಿಳಿಸಿಕೊಡಲು ತಂದೆಯು ಡ್ರಾಮಾದಲ್ಲಿ ಈ ಉದಾಹರಣೆಯನ್ನು ಇಟ್ಟಿದ್ದಾರೆ. ಅಡಿಪಾಯವಿಲ್ಲ, ಉಳಿದಂತೆ ಎಲ್ಲವೂ ವೃದ್ಧಿಯಾಗುತ್ತಾ ಹೋಗುತ್ತದೆ. ಯಾವಾಗ ಹೊಸ ವೃಕ್ಷದ ಸ್ಥಾಪನೆಯಾಗುತ್ತದೆಯೋ ಆಗ ಉಳಿದೆಲ್ಲವೂ ವಿನಾಶವಾಗುತ್ತದೆ. ಇದು ತಿಳುವಳಿಕೆಯ ಮಾತಾಗಿದೆ. ತಂದೆಯು ನಿಮ್ಮನ್ನು ಎಷ್ಟು ತಿಳುವಳಿಕೆಯುಳ್ಳವರನ್ನಾಗಿ ಮಾಡಿದ್ದಾರೆ. ಈಗ ದೇವಿ ದೇವತಾ ಧರ್ಮದ ಅಡಿಪಾಯವಿಲ್ಲ, ಕೇವಲ ಕೆಲವು ಕುರುಹುಗಳಿವೆ. ಹಾಗಾಗಿ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನವಿರಬೇಕು. ತಂದೆಯ ಬುದ್ಧಿಯಲ್ಲಿಯೂ ಈ ಜ್ಞಾನವಿದೆ ಅಲ್ಲವೇ? ನಿಮ್ಮನ್ನೂ ಸಹ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ನಿಮಗೆ ಸಂಪೂರ್ಣ ಜ್ಞಾನವನ್ನು ನೀಡುತ್ತಿದ್ದಾರೆ. ತಂದೆಯು ಬೀಜರೂಪಿಯಾಗಿದ್ದಾರೆ ಮತ್ತು ಇದು ಉಲ್ಟಾ ವೃಕ್ಷವಾಗಿದೆ. ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ. ವಿಶ್ವದ ಇತಿಹಾಸ ಮತ್ತು ಭೂಗೋಳವು ಪುನರಾವರ್ತನೆಯಾಗುತ್ತದೆ ಎಂದು ಗಾಯನ ಮಾಡಲಾಗಿದೆ. ಸತ್ಯಯುಗದಿಂದ ವಿಶ್ವದ ಇತಿಹಾಸ ಮತ್ತು ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎನ್ನುವುದನ್ನು ಪ್ರಾರಂಭಿಸುತ್ತೇವೆ. ಇದು ತುಂಬಾ ದೊಡ್ಡ ಬೇಹದ್ದಿನ ಡ್ರಾಮಾವಾಗಿದೆ. ಈಗ ನಿಮ್ಮ ಬುದ್ಧಿಯು ಬೇಹದ್ದಿನ ಕಡೆಗೆ ಹೋಗಿದೆ. ನೀವು ತಂದೆಯನ್ನು ಮತ್ತು ತಂದೆಯ ರಚನೆಯನ್ನೂ ಸಹ ತಿಳಿದುಕೊಂಡಿದ್ದೀರಿ. ಶಾಸ್ತ್ರಗಳಲ್ಲಿ ಋಷಿ ಮುನಿಗಳಿಗೆ ಇದು ತಿಳಿದಿರಲಿಲ್ಲ ಎಂದಿದ್ದರೂ ಸಹ ಈಗ ನಿಮಗೆ ತಿಳಿದಿದೆ. ಮತ್ತೆ ನಾಳೆ ಮರೆತು ಬಿಡುತ್ತೀರಿ. ನೀವೇ ಮರೆತಿದ್ದರೆ ಇನ್ನು ಋಷಿ ಮುನಿಗಳಿಗೆ ಹೇಗೆ ತಿಳಿಯಲು ಸಾಧ್ಯ? ಒಬ್ಬರಿಗೆ ತಿಳಿದಿದ್ದರೂ ಪರಂಪರೆ ನಡೆಯುತ್ತಿತ್ತು. ಸದ್ಗತಿಯಾದ ಮೇಲೆ ಅದರ ಅವಶ್ಯಕತೆಯೇ ಇಲ್ಲ. ಮಧ್ಯದಲ್ಲಿ ಯಾರು ವಾಪಸ್ ಹೋಗಲು ಸಾಧ್ಯವಿಲ್ಲ. ವೃದ್ಧಿಯಾಗುತ್ತಲೇ ಇರುತ್ತಾರೆ. ಇನ್ನೊಬ್ಬರು ಬ್ರಹ್ಮನಲ್ಲಿ ಲೀನವಾದರು ಎಂದು ಸುಳ್ಳು ಹೇಳುತ್ತಾರೆ. ವಾಸ್ತವವಾಗಿ ಯಾರು ವಾಪಸ್ ಹೋಗಲು ಸಾಧ್ಯವಿಲ್ಲ. ನಾಟಕ ಪೂರ್ಣವಾಗುವವರೆಗೆ ಎಲ್ಲಾ ನಟರು ಅಂದ್ರೆ ಪಾತ್ರಧಾರಿಯು ಇಲ್ಲೇ ಇರಬೇಕು. ಎಲ್ಲಿಯವರೆಗೆ ತಂದೆ ಬರುತ್ತಾರೋ ಅಲ್ಲಿಯವರೆಗೆ ಇಲ್ಲೇ ಇರಬೇಕು. ಯಾವಾಗ ಅಲ್ಲಿ ಸಂಪೂರ್ಣ ಖಾಲಿಯಾಗುತ್ತದೆಯೋ ಆಗ ಶಿವಬಾಬಾರವರ ಮೆರವಣಿಗೆ ಹೋಗುತ್ತದೆ. ಮೊದಲೇ ಯಾರೂ ಹೋಗಿ ಕುಳಿತುಕೊಳ್ಳುವುದಿಲ್ಲ ಅಲ್ಲವೇ? ಹಾಗಾಗಿ ವಿಶ್ವದ ಚಕ್ರವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬ ಈ ಸಂಪೂರ್ಣ ಜ್ಞಾನವನ್ನು ತಂದೆ ಕೊಡುತ್ತಾರೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ನಂತರ ಸಂಗಮ ಯುಗ ಬರುತ್ತದೆ. ಗಾಯನ ಮಾಡಲಾಗಿದೆ. ಆದರೆ ಸಂಗಮ ಯುಗ ಯಾವಾಗ ಬರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. 4 ಯುಗಗಳಿವೆ ಮತ್ತು 5ನೆಯದು ಈ ಲೀಪ್ ಯುಗ ಎಂದು ಮಕ್ಕಳಾದ ನಿಮಗೆ ತಿಳಿದಿದೆ. ಇದನ್ನು ಮಡ್ಗೇಜ್ ಎಂದು ಕರೆಯಲಾಗುತ್ತದೆ. ಇದೇ ಜ್ಞಾನವಾಗಿದೆ. ಜ್ಞಾನವನ್ನು ತಿರುಚಿ ಭಕ್ತಿಯಲ್ಲಿ ಏನಾಗಿ ಮಾಡಿದ್ದಾರೆ? ಜ್ಞಾನದ ಸಂಪೂರ್ಣ ದಾರವು ಗೊಂದಲಮಯವಾಗಿದೆ. ಅದನ್ನು ತಿಳಿಸಿಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಪ್ರಾಚೀನ ರಾಜಯೋಗ ಕಲಿಯಲು ವಿದೇಶಕ್ಕೆ ಹೋಗುತ್ತಾರೆ. ಅದು ಇದೇ ಆಗಿದೆ ಅಲ್ಲವೇ? ಪ್ರಾಚೀನ ಅಂದರೆ ಮೊಟ್ಟ ಮೊದಲನೆಯದು. ಆ ಸಹಜ ರಾಜಯೋಗವನ್ನು ಕಲಿಸಲು ತಂದೆಯೇ ಬರುತ್ತಾರೆ. ಎಷ್ಟು ಕಾತುರದಿಂದ ಇರುತ್ತಾರೆ. ಸ್ವರ್ಗದ ಸ್ಥಾಪನೆಯಾಗಲಿ ಎಂದು ನೀವು ಸಹ ಕಾತುರದಿಂದ ಇರುತ್ತೀರಿ. ಆತ್ಮಕ್ಕೆ ನೆನಪು ಬರುತ್ತದೆ ಅಲ್ಲವೇ? ಈ ಜ್ಞಾನವನ್ನು ನಾನು ಈಗ ನಿಮಗೆ ನೀಡುತ್ತಿದ್ದೇನೆ.
ಇದನ್ನು ಮತ್ತೆ ನಾನೇ ಬಂದು ಕೊಡುತ್ತೇನೆ, ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾನೆ. ಅಂತ್ಯದಲ್ಲಿ ನಿಮ್ಮದೇ ವಿಜಯವಾಗುತ್ತದೆ. ನೀವು ಕುಳಿತು ತಿಳಿಸಿಕೊಡುತ್ತೀರಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಎಂದು. ಒಂದೇ ಮಾತಿನ ಮೇಲೆ ನೀವು ವಿಜಯ ಸಾಧಿಸಿದರೆ ಆಗ ಸರ್ವವ್ಯಾಪಿ ಎಂಬ ಜ್ಞಾನವು ಹಾರಿ ಹೋಗುತ್ತದೆ. ಆದ್ದರಿಂದ ಅಭಿಪ್ರಾಯವನ್ನು ಬರೆಸಿಕೊಳ್ಳಿ, ಆಗ ಗೀತೆಯ ಭಗವಂತ ಯಾರು ಎಂದು ಸಹ ಸಿದ್ಧವಾಗುತ್ತದೆ ಎಂದು ತಂದೆ ಹೇಳುತ್ತಿರುತ್ತಾರೆ. ಅವರೇ ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕ ಮತ್ತು ಸುಪ್ರೀಂ ಸದ್ಗುರು ಆಗಿದ್ದಾರೆ. ಅವರಿಗೆ ಸರ್ವವ್ಯಾಪಿ ಎಂದು ಹೇಳುವುದು ದೊಡ್ಡ ಮಾತಾಯಿತು ಅಲ್ಲವೇ? ಕೃಷ್ಣನಿಗೆ ಎಂದೂ ಈ ರೀತಿ ಬರೆದಿಲ್ಲ. ಅವರು ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುಗಳೂ ಹೌದು ಎಂದು ತಂದೆಯು ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ. ಆದರೂ ಏಕೆ ನೆನಪಾಗುವುದಿಲ್ಲ? ಇಲ್ಲಿ ಕುಳಿತಿರುವಾಗ ಸಂಪೂರ್ಣ ಚಕ್ರವು ಬುದ್ಧಿಯಲ್ಲಿ ಬರುತ್ತದೆ. ತಂದೆಯು ನಿಮಗೆ ತಿಳಿಸಿದ್ದಾರೆ, ನೀವು ಮತ್ತೆ ಇತರರಿಗೆ ತಿಳಿಸಬೇಕು. 5,000 ವರ್ಷಗಳ ಹಿಂದೆ ಈ ಮಹಾರಾಜ ಮಹಾರಾಣಿಯರು ಹೇಗೆ ರಾಜ್ಯಭಾರ ಮಾಡುತ್ತಿದ್ದರು, ಎಷ್ಟು ಸಮಯ ಇವರು ರಾಜ್ಯಭಾರ ಮಾಡಿದರು. ವಿಶ್ವದ ಇತಿಹಾಸ ಮತ್ತು ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಸತ್ಯಯುಗದಿಂದಲೇ ಲೆಕ್ಕ ಹಾಕುತ್ತೇವೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂದು. ತಂದೆಯು ಕಥೆಯ ರೂಪದಲ್ಲಿ ತಿಳಿಸುತ್ತಾರೆ. ಎಷ್ಟು ಸಹಜವಾಗಿದೆ. ನೀವೂ ಸಹ ಈಗ ಅನುಭವಿಸುತ್ತೀರಿ. ಇದು ಸಹಜವಾಗಿದೆ. ಕಥೆಯನ್ನು ಕೇಳುವುದರಿಂದ, ನೆನಪು ಮಾಡುವುದರಿಂದ ಮನುಷ್ಯರು ವಿಶ್ವದ ಮಾಲೀಕರಾಗುತ್ತಾರೆ. ಎಷ್ಟು ಸಹಜವಾಗಿದೆ. ವಕೀಲ ಶಿಕ್ಷಣವನ್ನು ಓದುತ್ತಿದ್ದರೆ ವಕೀಲರನ್ನು ನೆನಪು ಮಾಡುತ್ತಾ, ಅಂದ್ರೆ ಆ ಟೀಚರ್ ಅನ್ನು ನೆನಪು ಮಾಡುತ್ತಾ ವಕೀಲರಾಗುತ್ತಾರೆ. ಓದಿಸುವವರ ಜೊತೆಗೆ ಅವಶ್ಯವಾಗಿ ಯೋಗವನ್ನು ಜೋಡಿಸುತ್ತಾರೆ ಅಲ್ಲವೇ? ಈಗ ತಂದೆಯು ದೇವತೆಯಾಗಲು ಓದಿಸುತ್ತಿದ್ದಾರೆ. ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ಜ್ಞಾನವಾಗಿದೆ. ಈ ಜ್ಞಾನವು ಬುದ್ಧಿಯಲ್ಲಿದ್ದರೆ ತುಂಬಾ ಖುಷಿ ಇರುತ್ತದೆ. ಇನ್ನೂ ಸ್ವಲ್ಪ ಸಮಯವಿದೆ, ಈಗ ಹೋಗಬೇಕು. ಒಂದು ಕಡೆ ಖುಷಿಯಾಗುತ್ತದೆ, ಮತ್ತೊಂದು ಕಡೆ ವಿಚಾರ ಬರುತ್ತದೆ, ಅರೆ ಇಂತಹ ಮಧುರ ಬಾಬಾರವರನ್ನು ನಾವು ಮತ್ತೆ ಕಲ್ಪದ ನಂತರ ನೋಡುತ್ತೇವೆ. ತಂದೆಯೇ ಮಕ್ಕಳಿಗೆ ಇಷ್ಟೊಂದು ಸುಖ ಕೊಡುತ್ತಾರೆ ಅಲ್ಲವೇ? ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯಲು ತಂದೆ ಬಂದಿದ್ದಾರೆ. ನೀವು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ, ಆಗ ತಂದೆಯು ನೆನಪಾಗುತ್ತಾರೆ. ಈ ಸಂಪೂರ್ಣ ದುಃಖಧಾಮವನ್ನು ಮರೆತು ಬಿಡಿ. ಬೇಹದ್ದಿನ ತಂದೆಯು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ. ಹಳೆಯ ಪ್ರಪಂಚದಿಂದ ನಿಮ್ಮ ಮಮಕಾರವು ಕಡಿಮೆಯಾಗುತ್ತಾ ಹೋದಂತೆ ಖುಷಿಯೂ ಆಗುತ್ತದೆ. ನೀವು ವಾಪಸ್ ಪ್ರಯಾಣದಲ್ಲಿ ಮತ್ತೆ ಸುಖಧಾಮಕ್ಕೆ ಹೋಗುತ್ತೀರಿ. ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ. ಕಲ್ಪಕಲ್ಪದಂತೆ ಯಾರು ಏನಾಗಿದ್ದಾರೋ ಅವರೇ ಆಗುತ್ತಾರೆ ಮತ್ತು ಅವರಿಗೆ ಖುಷಿಯೂ ಇರುತ್ತದೆ. ನಂತರ ಈ ಹಳೆಯ ಶರೀರವನ್ನು ಬಿಟ್ಟು ಬಿಡುತ್ತೀರಿ. ನಂತರ ಹೊಸ ಶರೀರವನ್ನು ಪಡೆದು ಸತೋಪ್ರಧಾನ ಪ್ರಪಂಚಕ್ಕೆ ಬರುತ್ತೀರಿ. ಈ ಜ್ಞಾನವು ಮುಕ್ತಾಯವಾಗುತ್ತದೆ. ಮಾತುಗಳಂತೂ ತುಂಬಾ ಸಹಜವಾಗಿವೆ. ರಾತ್ರಿ ಮಲಗುವ ಸಮಯದಲ್ಲಿ ಈ ರೀತಿ ಸ್ಮರಣೆ ಮಾಡಿ, ಆಗ ತುಂಬಾ ಖುಷಿ ಇರುತ್ತದೆ. ನಾವು ಹೀಗೆ ಆಗುತ್ತಿದ್ದೇವೆ ಎಂದು. ಇಡೀ ದಿನದಲ್ಲಿ ನಾವು ಯಾವುದೇ ತಪ್ಪು ಕೆಲಸ ಮಾಡಿಲ್ಲ ತಾನೆ? 5 ವಿಕಾರಗಳಲ್ಲಿ ಯಾವುದೇ ವಿಕಾರವು ನಮಗೆ ತೊಂದರೆ ಕೊಟ್ಟಿಲ್ಲ ತಾನೆ? ಲೋಭ ಬರುತ್ತಿಲ್ಲ ತಾನೆ? ತಮ್ಮ ಮೇಲೆ ತಾವೇ ಗಮನ ಇಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಫಾಲೋ ಫಾದರ್ ಭವ. ಸ್ನೇಹದ ಪ್ರತಿಕ್ರಿಯೆಯೇ ಫಾಲೋ ಫಾದರ್ ಆಗಿದೆ. ಯಾರ ಮೇಲೆ ಸ್ನೇಹವಿರುತ್ತದೆಯೋ ಅವರನ್ನು ಸ್ವಯಂ ಚಾಲಿತವಾಗಿ ಫಾಲೋ ಮಾಡಬೇಕಾಗುತ್ತದೆ. ನಾವು ಮಾಡುತ್ತಿರುವ ಈ ಕರ್ಮವು ಫಾಲೋ ಫಾದರ್ ಆಗಿದೆಯೇ ಎಂದು ಸದಾ ನೆನಪಿರಲಿ. ಇಲ್ಲದಿದ್ದರೆ ನಿಲ್ಲಿಸಿ. ಫಾಲೋ ಫಾದರ್ ಆಗಿದ್ದರೆ ಮಾಡುತ್ತಾ ಹೋಗಿ. ಕಾಪಿ ಮಾಡಬೇಕಷ್ಟೇ ಅಲ್ಲವೇ? ತಂದೆಯನ್ನು ಕಾಪಿ ಮಾಡುತ್ತಾ ತಂದೆಯ ಸಮಾನರಾಗಿರಿ. ಹೇಗೆ ಕಾಪಿ ಮಾಡಲು ಕಾರ್ಬನ್ ಪೇಪರ್ ಹಾಕುತ್ತಾರೋ ಹಾಗೆಯೇ ನೀವು ತಂದೆಯನ್ನು ಕಾಪಿ ಮಾಡಲು ಏಕಾಗ್ರತೆಯ ಪೇಪರ್ ಹಾಕಿ, ಆಗ ಕಾಪಿ ಆಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.